ದಯವಿಟ್ಟು ಮುಂದೆ ಬರಬೇಕು. ಅವ್ರ ಮಾತನ್ನ ಡಾಕ್ಟ್ರು ನಮ್ಮ ಜೀವ ಉಳಿಸ್ತಕ್ಕಂಥ ಡಾಕ್ಟ್ರು ಬೇರೆ ನಮ್ಮ ಸಮಸ್ಯೆ ಆದಾಗ ಮುಂದಿನ ಮಂತ್ರಿ ಆಗ್ತಾರೆ. ಯಾವುದೇ ಹಾಸ್ಪಿಟ್ಲ್ ಹೋದ್ರು ಕೂಡ ನಮ್ಗೆ ಸಹಾಯ ಆಗ್ತದೆ. ಬೇಕಾಗಿರುವ ಮನಸ್ಸಿಗೆ ಆತ್ಮೀಯ ಎಲ್ಲ ಬಂಧುಗಳೇ, ಇನ್ನೊಂಚೂರು ಮುಂದೆ ಹೋಗಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ. ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಕುರಿತು ಮಾತನಾಡಿ ಆಗಮಿಸಿರುವಂತ ಹೃದಯವಂತ ಧೀಮಂತ ನಾಯಕ ಡಾಕ್ಟರ್ ಮಂಜುನಾಥ್ ಅವರಿಗೆ ಕನಕಪುರದ ವಿಧಾನಸಭಾ ಕ್ಷೇತ್ರದ ಪರವಾಗಿ ತುಂಬು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ರಾಜ್ಯದ ಮಾಜಿ ಮಂತ್ರಿಗಳು ಯೋಗೇಶ್ವರ್ಗೂ ಕೂಡ ತುಂಬಾ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವತ್ತಿನ ನಾವ್ಯಾರು ತಂದಂತ ಜನ ಅಲ್ಲ, ಬಂದಂತ ಜನ ಸಾಕಿಲ್ ಕರೆಕ್ಟ್ ಆಗದೆ. ಆದ್ರಿಂದ ಏನು 2 ನಿಮಿಷ ಮಾತ್ರ ಮಾತಾಡಿ ಮುಂದಿನವ್ರಿಗೆ ನಾವು ಅವಕಾಶವನ್ನ ಮಾಡಿಕೊಡೋಣ. ಇವತ್ತು ನಾವೇನು ಕನಕಪುರದಲ್ಲಿ ಮತ ಭಿಕ್ಷೆಯನ್ನು ಕೇಳಕ್ ಬಂದಿರ್ತಕ್ಕಂಥ ಜನ ಕನಕಪುರ ಬದಲಾವಣೆಯನ್ನ ಮಾಡ್ತೀನಿ ಅಂತ ಬಂದಿರ್ತಕ್ಕಂಥ ದಂಪತಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕಾಗ್ತದೆ. ಬಾರಿ ಆಮೇಲೆ ಹಾಕೋರಿ ವಿಜಯ್, ಆಮೇಲೆ ಹಾಕೋರಿ, 5 ನಿಮಿಷ ಹಾಕೋಕೆ ಅವಕಾಶ ಮಾಡಿಕೊಡುವ. 7 ಬಾರಿ MLA ಗೆಲ್ಸಿದ್ರಿ, 3 ಬಾರಿ MP ಗೆಲ್ಸಿದ್ರಿ, ಜಿಲ್ಲಾ ಪಂಚಾಯತಿ ಗೆಲ್ಸಿದ್ರಿ, ತಾಲೂಕ್ ಪಂಚಾಯತಿ ಗೆಲ್ಸಿದ್ರಿ, ನಗರಸಭೆಯನ್ನ ಗೆಲ್ಸಿದ್ರಿ. ಅಭಿವೃದ್ಧಿ ಅಂದ್ರೇನು? 3-4 ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಅಷ್ಟೇ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಅವ್ರ ಹಿಂಬಾಲಕರ ಹೊರತು ಸಾರ್ವಜನಿಕರಲ್ಲ. ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಅವ್ರ ಹಿಂಬಾಲಕರ ಹೊರತು ರೈತರಲ್ಲ. ಇವತ್ತು ಮಂಜಣ್ಣವರು ಗೆಲ್ತಾರೆ, ಗೆಲ್ಲೋದು ಖಚಿತ, ಮಂತ್ರಿ ಆಗುವುದು ನಿಶ್ಚಿತ, ಅವರು ಸೇವೆ ಮಾಡೋದು ಉಚಿತ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಇದು ಯಾರು ಕೌಂಟರ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದೀವಿ. 26ನೇ ತಾರೀಕು ನಮ್ ಬೂತಲ್ ಕೌಂಟರ್ ಕೊಡೋಣ ಅಂತ ಹೇಳ್ತಾ ನಮ್ಮ ಯೋಗೇಶ್ವರ್ ಸಾಹೇಬ್ರು ಕೂಡ ನಮ್ಗೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ. ಅದರಿಂದ ನಿಮ್ನೆಲ್ಲ ಕುರಿತು ನೀವು ಕೇಳ್ತಾ ಇದ್ರಲ್ಲ, ಯೋಗೇಶಣ್ಣ ಬರಲ್ವ ಅಂತ ಬಂದಿದ್ದಾರೆ. ಕೇಳಿ ಅವ್ರ ಮಾತನ್ನ ಕೇಳಬೇಕು. ಆಮೇಲೆ ಅನ್ಸಿಕ ಮಾತಾಡ್ತಾರೆ, ಅವ್ರ ಮಾತನ್ನ ಕೇಳಬೇಕು. ಒಂದು ನಿಮಿಷ. ಬಂಧುಗಳೇ, ಚಿಂಸಾಲೆ ನಿಮ್ಮೆಲ್ಲ ನೋಡಿ ಉತ್ಸಾಹದಿಂದ ದೂರ ಮಾತಾಡ್ತಾ ಇದ್ರು. ಇವತ್ತು ನಾನು ಕೂಡ ಕನಕಪುರದಲ್ಲಿ ಬೆಳಗ್ಗೆಯಿಂದ ಡಾಕ್ಟರ್ ಜೊತೆಲಿ ಪ್ರವಾಸ ಮಾಡ್ತಾ ಇದ್ದೀನಿ. ಇಷ್ಟೊಂದು ಜನಗಳನ್ನ ನನ್ನ ಜೀವನದಲ್ಲಿ ಕನಕಪುರದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಸಂಯುಕ್ತ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರ ಆಶೀರ್ವಾದ ಪಡೆದು, ಅಮಿತ್ ಶಾ ಅವರ ಆಶೀರ್ವಾದ ಪಡೆದು, ದೇವೇಗೌಡರ ಆಶೀರ್ವಾದ ಪಡೆದು ಡಾಕ್ಟರ್ ಮಂಜುನಾಥ್ ಅವರು ಪ್ರವಾಸವನ್ನ ಪ್ರಾರಂಭ ಮಾಡಿದ ಮೇಲೆ ಈ ಲೋಕಸಭಾ ಕ್ಷೇತ್ರದ 7 ಕ್ಷೇತ್ರಗಳಲ್ಲಿ ನಮಗೆ ಭರವಸೆ ಇತ್ತು. ಜನ 100 ಭಾಗ ಮಂಜುನಾಥ್ ಅವ್ರ ಪರ ಇದ್ದಾರೆ, ನಾವು ಮುನ್ನಡೆ ಇದ್ದೇವೆ ಅಂತ. ಆದ್ರೆ ಇವತ್ತು ಕನಕಪುರಕ್ಕೆ ಬಂದ ಮೇಲೆ ಗೊತ್ತಾಯ್ತು, ಇಲ್ಲೂ ಕೂಡ ಮಂಜುನಾಥ್ ಪರವಾದಂತ ಅಲೆ ಇದೆ. ಈ ಜನರು ಕೂಡ
ಮಂಜುನಾಥ್ ಅವರಿಗೆ ವೋಟ್ ಹಾಕ್ಲಿಕ್ಕೆ ರೆಡಿ ಇದ್ದಾರೆ ಅಂತೇಳಿ ಇವತ್ತು ನಮ್ಗೆ ಬೆಳಗ್ಗೆಯಿಂದ ಪ್ರವಾಸ ಮಾಡಿದಾಗ ನಿಮ್ಮ ಉತ್ಸಾಹ ನೋಡಿ ನಮಗೂ ಕೂಡ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಬಂಧುಗಳೇ, ಇದು ಧರ್ಮ ಮತ್ತು ಅಧರ್ಮದ ಮಧ್ಯೆ ಯುದ್ಧ. ಯಾವುದು? ಧರ್ಮ ಮತ್ತು ಅಧರ್ಮದ ಮಧ್ಯೆ ಯುದ್ಧ. ಕಳೆದ 35-40 ವರ್ಷಗಳಿಂದ ನೀವು ರಾಜಕಾರಣ ನೋಡ್ಕೊಂಡ್ಬಿಡ್ತಾ ಇದ್ದೀರಿ. ಗಿಡನ ಬೆಳೆಸಿದ್ರಿ, ಮರ ಆಯ್ತು, ಮರ ಬೆಳೆಸಿದ್ರಿ, ಎಮ್ಮರ ಆಯ್ತು. ಎಮ್ಮರದ ನೆರಳಲ್ಲಿ ಸಾಮಾನ್ಯ ಜನರೆಲ್ಲ ಸುಖ ಶಾಂತಿ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ದು. ಆದ್ರೆ ಇವತ್ತು ಕೆರೆಗೆ ನೀರಿಲ್ಲ, ಕೆರೆಯಲ್ಲಿ ನೀರಿಲ್ಲ, ಬರ ಮಳೆ ಇಲ್ಲ. ನಮ್ಮವರೇ ನೀರಾವರಿ ಮಂತ್ರಿ ನಮ್ ನೀರೆಲ್ಲ ತಮಿಳ್ ಮಾಡಿ ಬಿಟ್ಬಿಟ್ರಲ್ಲ. ಯಾವ ಧರ್ಮಣ್ಣ ಇದು? ನಮ್ಮವರು ಅಂತ ನಾವು ಬೆಳೆಸಿದ್ರೆ ನಮ್ಮವರೇ ನೀರಾವರಿ ಮಂತ್ರಿ ಇಲ್ಲಿಯವರು ಈ ರಾಜ್ಯದ ಹಿತ ಕಾಪಾಡ್ದೇನೆ ಇವತ್ತು ಎಲ್ಲ ಇಡೀ ನಮ್ಮ ಮಂಡ್ಯ ಜಿಲ್ಲೆ, ಬೆಂಗಳೂರು ಜಿಲ್ಲೆ ರೈತರು ಬಹಳ ಸಂಕಷ್ಟ ಪಡ್ತಾ ಇದ್ದಾರೆ. 40 ಡಿಗ್ರಿ ಟೆಂಪರೇಚರ್, ಕಾಡೆಲ್ಲ ಆನೆಗಳೇ ಸತ್ತೋಗ್ತಾ ಇದೆ. ಏನಡ ನೀನ್ ಆಡಳಿತ? ಎಲ್ಲಿ ಗೊತ್ತದ ನೀನ್ ಆಡಳಿತ? ತಮಿಳ್ನಾಡಿಗೆ ನೀರು ಬಿಡುದ ನಿನ್ನ ದೊಡ್ಡಸ್ಗನ? ರಾಜಕಾರಣಕ್ಕೋಸ್ಕರನೇ ಇದ್ರೆ ನಮ್ ಜನ ಹಿತ ಕಾಪಾಡು ಯಾರಣ್ಣ? ಅದಕ್ಕೋಸ್ಕರ ಶಿವಕುಮಾರಣ್ಣ ಬದಲಾವಣೆ ಮಾಡೋಕ್ಕೋಸ್ಕರ ಡಾಕ್ಟರ್ ಮಂಜುನಾಥ್ ಅವರು ಇವತ್ತು ಕನಕಪುರಕ್ಕೆ ಬಂದಿದ್ದಾರೆ. ನೀವು ರಾಜಕಾರಣದಲ್ಲಿ ಇವತ್ತು ಕನಕಪುರ ಅಂತ ಅಂದ್ರೆ ನಮಗೂ ಕೂಡ ಅಭಿಮಾನ ಇದೆ. ಒಳ್ಳೆತನಕ್ಕೆ, ಹಿರಿತನಕ್ಕೆ, ಸಮಾಜದಲ್ಲಿ ಎಲ್ಲರನ್ನೂ ಪ್ರೀತಿ ವಿಶ್ವಾಸವನ್ನ ಕಾಣ್ತಕ್ಕಂಥ ಜನರು ಇವತ್ತು ಬಹಳ ಜನ ಇದ್ದೀರಿ. ಇವತ್ತು ಧೈರ್ಯವಾಗಿ ಇವತ್ತು ಬೆಳಿಗ್ಗೆಯಿಂದ ಹೇಳ್ತಾ ಇದ್ರು, ಅಣ್ಣ ಭಯ ಕಣಣ್ಣ, ಪೊಲೀಸ್ನವ್ರು ವಿಡಿಯೋ ಮಾಡ್ತಾರೆ ಕಣಣ್ಣ, ನಮಗ್ ಸ್ಟೇಷನ್ ಕೊಟ್ಬಿಟ್ಟು ಕೇಸ್ ಹಾಕಿಸ್ತಾರೆ ಕಣಣ್ಣ. ಎಷ್ಟು ದಿನ ಈ ಭಯದಲ್ಲಿ ಈ ಗುಲಾಮ್ಗಳು ಇರ್ತೀರಿ? ನಿಮ್ ಸ್ವತಂತ್ರ ಬೇಡ ನಿಮ್ಗೆ? ಸ್ವಾತಂತ್ರ್ಯ ದೇಶಕ್ಕೆ ಬಂದಿದೆ, ಕನಕಪುರಕ್ಕೂ ನಿಮ್ಗೂ ಸ್ವಾತಂತ್ರ್ಯ ಬೇಕು ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರನ್ನು ಎಂಪಿ ಮಾಡ್ಕೊಡಿ. ನೀವು ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು. ಒಂದು ನಿಮಿಷ ಇರಪ್ಪ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಡಾಕ್ಟರ್ ಮಂಜುನಾಥ್ ರವರು ಈ ಭಾಗದ, ಈ ಕ್ಷೇತ್ರದ ಪಾರ್ಲಿಮೆಂಟ್ ಬರೀ ಮೆಂಬರ್ ಅಲ್ಲ, ಅವರು ಆರೋಗ್ಯ ಸಚಿವರಾಗಬೇಕು. ಈ ಎಲ್ಲ ಭರವಸೆಗಳನ್ನ ಇಟ್ಕೊಂಡು ಅವರು ಹಿಸ್ಟ್ರಿ ತೆಗೆದು ನೋಡ್ರಿ. ಅವರು ಸಮಾಜ ಸೇವೆ, ಒಬ್ಬ ಸರ್ಕಾರಿ ನೌಕರರಾಗಿ, ಅಧಿಕಾರಿಯಾಗಿ, ಡಾಕ್ಟರ್ ಆಗಿ ಸಮಾಜ ಸೇವೆಯನ್ನ ಪ್ರಾಮಾಣಿಕವಾಗಿ ಬಡವರ ಬಗ್ಗೆ ಹೃದಯದಿಂದ ರೋಗಿಗಳ ನೋಡಿದ್ದಾರೆ. ಅವರು ಪ್ರೀತಿ ಅಭಿಮಾನದಿಂದ ನೋಡಿದ್ದಾರೆ. ಇವ್ರು ಶ್ರೀಮಂತ, ಇವ್ರು ಯಾರೋ ಒಬ್ಬ ದುಡ್ಡಿನಿಂದ ನೋಡ್ಲಿಲ್ಲ, ಬಡವರು ಸೇವೆ ಮಾಡಿದ್ದಾರೆ. ಯಾರೋ ಒಬ್ರು ಹೇಳಿದ್ರು, ಏನು ಇವ್ರಿಗೆ ಡಾಕ್ಟರ್ ಏನ್ ಗೊತ್ತಾಗುತ್ತೆ ಬಡವ್ರ ಕಷ್ಟ ಅಂತ. 35 ವರ್ಷಗಳಿಂದ ಬಡವರನ್ನ ಕಣ್ಣೀರಿಸ್ತಾ ಬಂತಾ ಇರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಗೆ ಬೇಕೇ ಬೇಡ? ಬಂಧುಗಳೇ, ಇದು ಬದಲಾವಣೆಯ ಕಾಲ. ಕಳೆದ 12 ವರ್ಷಗಳಿಂದ ನಾವು DK ಸುರೇಶ್ಗೆ 3 ಸತಿ ಚುನಾವಣೆಯಲ್ಲಿ ಗೆಲ್ಸಿದೀವಿ. ನಾನು ಕೂಡ 1 ಸತಲ್ಲ 2 ಸಾರಿ ಅವರಿಗೆ ಎದೆ ಕೊಟ್ಟು ನಿಂತುಕೊಂಡು ವೋಟ್ ಹಾಕ್ಸಿ ಗೆಲ್ಸಿದ್ದೀನಿ. ಈ JDS ಅವರು 1 ಸತಿ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಗೆಲ್ಸಿದ್ದಾರೆ. ಆದ್ರೆ 3 ಸಾರಿ ಕುಮಾರಸ್ವಾಮಿ DK ಶಿವಕುಮಾರ್ಗೆ ಗೆದ್ದಂತ ಸುರೇಶ್ ಅವರು ಇವತ್ತು 3-4 ತಿಂಗಳು ಹೇಳಿದ್ರು, ಬೇಡ ನನಗೆ MP ಬೇಡ, ನಾನು ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ, ನಾನು ಜನಗಳ ವಿಶ್ವಾಸ ಕಳ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆ ಅಂತೇಳಿ ಅವ್ರ ಮನಸ್ಸಲ್ಲಿದ್ದ ಭಾವನೆನ ಅವ್ರು ಹೇಳಿದ್ರು ಇಲ್ಲ, ಚುನಾವಣೆ ಬೇಡ ಅಂತ ಹೇಳಿರಲಿಲ್ಲ. ಆಮೇಲೆ ಏನ್ ಅನ್ಕೊಂಡ್ರು, ಯಾರು ನನ್ನಲ್ಲಿ ನಿಂತ್ಕೋದೇ ಇಲ್ಲ ಅಂತ ಯಾರು ಅವರ ಫಾಲೋವರ್ಸ್ ಹೇಳಿದ್ರು, ಈ ಚುನಾವಣೆ ನಿಂತ್ಕೊಂಡ್ರು. ಅವ್ರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಯಾಕೆಂದ್ರೆ 8 ಕ್ಷೇತ್ರಗಳೆಲ್ಲ ಇವತ್ತು ಮಂಜುನಾಥ್ ಅವ್ರ ಪರವಾದಂತ ಅಲೆ ಇದೆ. ಎಲ್ಲ ಕಡೆ ಜನ ಹೇಳ್ತಾ ಇದ್ದಾರೆ, ಪಾರ್ಟಿ ಪಕ್ಷ ನಾವು ಬಿಜೆಪಿ ಅವರು JDS ಅವರಲ್ಲ, ಜನಸಾಮಾನ್ಯರು ಇವತ್ತು ಮಂಜುನಾಥ್ ಅವರು ಮಾಡಿರ್ತಕ್ಕಂಥ ಪ್ರಾಮಾಣಿಕ ಸೇವೆಯನ್ನ ಗುರುತಿಸಿ ಇವತ್ತು ಬೀದಿಗೆ ಬಂದು ಡಾಕ್ಟರ್ ಮಂಜುನಾಥ್ ಬೇಕು, ಇವ್ರಿಗೆ ಮತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಚನ್ನಪಟ್ಟ IS ಲೀಡ್ ಕೊಡ್ತೀವಿ, ರಾಮನಗರ ಲೀಡು, ಮಾರ್ಲಿ ಲೀಡು, ಆನೇಕಲ್ ಲೀಡು, ಗುರುಗಲ್ ಲೀಡು, ಬೆಂಗಳೂರು ಸೌತ್ ಲೀಡು, RR ನಗರ ಲೀಡು, ಜನಗಳಿಗೂ ಕೂಡ ರೋಷ ತೆಗೆದಿದ್ದೀವಿ ಅಂತ ಅನಿಸ್ತೇವೆ. ನಿಮ್ಮೆಲ್ಲ ನೋಡಿದ್ರೆ 1 ವರ್ಷ, 2 ವರ್ಷ, 10 ವರ್ಷ, 20 ವರ್ಷ, 40 ವರ್ಷ ಗುಲಾಮಗಿರಿಗೆ ಒಂದು ಇತಿಮಿತಿ ಬೇಡವಾ? ಬದಲಾವಣೆ ಮಾಡ್ತೀರಾ? ನಮಗೆ ನಂಬಿಕೆ ಇದೆ. ಪುನಃ 17ನೇ ತಾರೀಕು ಬಹಿರಂಗ ಸಭೆಗೆ ಬರ್ತೀವಿ. ನಾವು ಬಹಳ ವಿಚಾರಗಳನ್ನ ಅವತ್ತು ಮಾತಾಡ್ತೀವಿ.
ದೇವೇಗೌಡರು ಬರ್ತಾರೆ, ಅವತ್ತು ಯಡಿಯೂರಪ್ಪ ಬರ್ತಾರೆ, ಬಹಳ ಜನ ಲೀಡರ್ಗಳು ಅವತ್ತು ಬಂದು ತಮ್ಮನ್ನು ಕುರಿತು ಮಾತಾಡ್ತಾರೆ. ನಾನು ಹೇಳೋದಿಷ್ಟೇ, ನಾನು ಹೇಳೋದು ಬಹಳ ವಿದ್ಯುತ್ ಮಾತಾಡೋದು. ನಾನು ಕನಕಪುರದಲ್ಲಿ ಭಯದ ವಾತಾವರಣ ಯಾಕೆ, ಕನಕಪುರದಲ್ಲಿ ಆತಂಕ ಯಾಕೆ, ಅವ್ರು ಏನ್ ಹೇಳ್ತಾರೆ, 3 ಗಂಟೆ ಮೇಲೆ ಟ್ಯಾಕ್ಸಿ ಹಾಕೊಂಡ್ಬಿಡ್ತಾರೆ ಕಣ, 3 ಗಂಟೆ ಮೇಲೆ ಅಂತ ಎಲ್ಲ ಹೇಳ್ತಾರೆ. ಬೂತ್ ಕಾಯ್ಬೇಕು ಕಣ ನೀವು. ಸಂಜೆ 7 ಗಂಟೆ ತನಕ ಎದೆ ಕೊಟ್ಟು ಬೂತ್ ಕಾದ್ರೆ 100 ರೂಪಾಯಿ ಇಲ್ಲಿ ನಮ್ಗೆ ನೀಡ್ ಬರ್ತದೆ ಮಂಜುನಾಥ್ ಅವ್ರು ಕೇಳ್ತಾರೆ. ಮಂಜುನಾಥ್ ಕಾಯ್ಬೇಕು, ಬೂತ್ ಕಾಯ್ಬೇಕು. ಬಂಧುಗಳೇ, ಇವತ್ತು ಇಷ್ಟು ವಿಚಾರ. ಒಂದ್ ಕಡೆ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಅಭ್ಯರ್ಥಿ ರಾಹುಲ್ ಗಾಂಧಿ, ಒಂದ್ ಕಡೆ ನರೇಂದ್ರ ಮೋದಿರವರು, ಇಡೀ ಪ್ರಪಂಚ ಮೆಟ್ಟಂತ ನಾಯಕ. ಇವತ್ತು ಇಡೀ ಇಂಡಿಯಾದಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ನಾಮಿನೇಷನ್ ಬರ್ತದೆ ಅಂತ ಹೇಳಿ ಎಲ್ಲ ಮಾಧ್ಯಮಗಳು ಇವತ್ತು ಹೇಳ್ತಾವೆ. ನೀವು DK ಸುರೇಶ್ಗೆ ವೋಟ್ ಹಾಕಿದ್ರೆ ಅಂದ್ರೆ ಇನ್ನೊಂದ್ ಸಾರಿ MP ಹಾಕೋದು ಆಗಲ್ಲ, ಅದು ಆಗ್ಬೋದು. ಆದ್ರೆ ಮಂಜುನಾಥ್ ವೋಟ್ ಹಾಕಿದ್ರೆ ಮಂತ್ರಿ ಆಗ್ತಾರೆ, ನರೇಂದ್ರ ಮೋದಿ ಅವರು ಕೈಬಲ ಪಡಿಸ್ತಾರೆ. ಇಷ್ಟೇ ವ್ಯತ್ಯಾಸ ಇವತ್ತು. ಇದು ಧರ್ಮ ಅಧರ್ಮದ ಯುದ್ಧ. ಒಂದ್ ಕಡೆ ಹಣವಂತರು, ಒಂದ್ ಕಡೆ ಏನು ಇರ್ತಕ್ಕಂಥ ನಮ್ ಜನ, ಪ್ರೀತಿ ವಿಶ್ವಾಸ ತಂದಿರ್ತಕ್ಕಂಥ ನೀವು, ಇನ್ನೊಂದ್ ಕಡೆ ಹಣದ ತಳ್ಳಿ. ಎರಡ್ರ ಮತ್ತೆ ಯಾರನ್ನ ಆಯ್ಕೆ ಮಾಡ್ಬೇಕು ಅಂತೇಳಿ ನೀವು ತೀರ್ಮಾನ ಮಾಡ್ಬೇಕು. ನನಗೆ ಕನಕಪುರಕ್ಕೆ ಬರೀ ತನಕ ಕನಕಪುರ ಏನೋ ಅಂತ ಅನುಮಾನ ಇತ್ತು. ಆದ್ರೆ ನಿಮ್ಮ ಹೋರಾಟ, ನಿಮ್ಮ ಧ್ವನಿಯನ್ನು ಕೇಳಿದಾಗ ಕನಕಪುರದಲ್ಲೂ ಕೂಡ ಬಿಜೆಪಿ JDS ಗಟ್ಟಿಯಾಗಿದೆ. ಬಿಜೆಪಿ JDS ಅಣ್ಣ ತಂದಿರ್ತಾರೆ, ಹೋರಾಟ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಬರ್ತಕ್ಕಂಥ ಚುನಾವಣೆಯಲ್ಲಿ ಸೀರಿಯಲ್ ನಂಬರ್ 1 ಡಾಕ್ಟರ್ದು ಏನೋ ಸೀರಿಯಲ್ ನಂಬರ್ 1 ಕಮಲದ ಗುರುತು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ತಲೆ ಮೇಲೆ ಕಾಣ್ತಾ ಇಲ್ಲ ಅಂತೇಳಿ ಕಮಲದ ಗುರುತಿಗೆ ನೀವು ಮತ ಹಾಕ್ಬೇಕು. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಬೇಕು. ಅವರು ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕೊಡಬೇಕು ಅಂತ ಕೇಳ್ತಾ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಆಯ್ತಿರಲ್ಲ, ಈಗ ಅನ್ಸಾಯಕ್ಕವರು ತಮ್ಮನ್ನು ಕುರಿತು ನಾಲ್ಕು ಮಾತಾಡ್ತಾರೆ. ಈಗ ನಮ್ಮ ಲೀಡರ್ ಏನ್ ಹೇಳ್ತಾವ್ರೆ, 1 ನಿಮಿಷ ಮುಗಿಸ್ತೀನಿ. ನಮ್ಮ ಲೀಡರ್ ಏನ್ ಹೇಳ್ತಾವ್ರೆ, ಅಣ್ಣ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಸಿದಾಗ ಇವ್ರೇನು ಮಾತಾಡ್ಲಿಲ್ಲ, ಅವ್ರು ನಮ್ ಬ್ರದರ್ಸ್ ಅಂತಾರೆ, ಅವ್ರನ್ನ ಓಟ್ ಹಾಕಲ್ಲ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದಾರೆ. ಮಾತಾಡ ಏನಂದ DKC ನೋಟು ಅದನ್ನ ಕೇಳ್ಬೇಕು ಅಂತಾನ. ಆಯ್ತು ಹೇಳಿ, DKC ನೋಟು ನಿಮ್ಮ ಆಶೀರ್ವಾದ ಡಾಕ್ಟರ್ ಮೇಲೆ ಇರಲಿ. ನಮಸ್ಕಾರ. ಸೇರಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ನಿಮ್ಮೆಲ್ಲರಿಗೂ ನನ್ನ ಮನಸ್ಪೂರ್ವಕವಾದ ನಮಸ್ಕಾರಗಳು. ನಿಮ್ಮಲ್ಲಿರೋ ಉತ್ಸಾಹ ನೋಡ್ತಾ ಇದ್ರೆ ನನಗೇನು ಮಾತಾಡೋಕ್ಕೂ ಸಹ ಗೊತ್ತಾಗ್ತಾನೆ ಇಲ್ಲ ಇಲ್ಲಿ. ಯಾಕೆಂದ್ರೆ ಇಲ್ಲಿ ನೀವೆಷ್ಟು ಉತ್ಸಾಹದಿಂದಿದ್ದೀರಾ ಅಂದ್ರೆ ಇದು ಗೆಲುವಿನ ಒಂದು ಸಮಾರಂಭ ನಡೆಸ್ತಾ ಇದ್ದೀರಿ ಅನ್ನೋಂಥ ಭಾವನೆ ಬರ್ತಾ ಇದೆ. ಇಲ್ಲಿ ಡಾಕ್ಟರ್ ಜೊತೆಗೆ ಎಷ್ಟು ಜನ ನಿಂತಿದ್ದೀರಾ ಅಂದ್ರೆ ಈ ಬಲ ಏಪ್ರಿಲ್ 26 ಮತದಾನದ ದಿನದ ತನಕನೂ ನಿಮ್ದು ಇದೇ ಉತ್ಸಾಹ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ನೋಡಿ, ಇಲ್ಲಿ ಹೇಳ್ತಿದ್ದಾರೆ ನಾವು ಕಾಸಿಗೆ ಬಂದಿಲ್ಲ, ಪ್ರೀತಿಗೆ ಬಂದಿದೀವಿ ಅಂತ. ನೋಡಿ, ಸ್ವಲ್ಪ ದಿನದಲ್ಲೇನೆ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಇಂಥ ದೊಡ್ಡ ಬಲ, ಸಂತೋಷ, ಉತ್ಸಾಹ ನೀವೆಲ್ಲ ಕೊಡ್ತಿರೋರಿಗೆ ಇದೇನು ಬೆಲೆ ಕಟ್ಟಕ್ಕೆ ಎಂಥದ್ದು ಇಲ್ಲ ನನ್ನಲ್ಲಿ. ಇದಕ್ಕೆ ನಾನು ಕೊಡಕ್ಕಾಗದ್ ಒಂದೇ, ಅವ್ರು ನಿರಂತರವಾಗಿ ನಿಮ್ ಸೇವೆ ಮಾಡಿ ಅದನ್ನು ತೂಗಿಸ್ಬೋದು ಅಂತ ಅನ್ಕೊಂತೀನಿ ನಾನು. ಅವ್ರು ಜಯದೇವ ಆಸ್ಪತ್ರೆಯಲ್ಲಿ ಒಬ್ಬ ನಿರ್ದೇಶಕರಾಗಿದ್ದಾಗ ಯಾವಾಗ್ಲೂ ಅವ್ರು ಹೇಳೋರು, ನೋಡಮ್ಮ, ನನ್ಗೆ VIP ಯಾರು ಅಂದ್ರೆ
ಒಬ್ಬ ರೈತ, ಬಡವರು, ಕೂಲಿ ಕಾರ್ಮಿಕರು ಅಂಥರಷ್ಟೇ ಹೊರತು ಒಬ್ಬ MLA ಆಗ್ಲಿ MP ಆಗ್ಲಿ ಅಥವಾ ಒಬ್ಬ ಶ್ರೀಮಂತ ಅಂತ ಯಾವತ್ತೂ ಅವ್ರ ಬಾಯಲ್ಲಿ ನಾನು ಕೇಳಿರ್ಲಿಲ್ಲ. ಅದೇ ರೀತಿ ಬಂದಂತ ಸಮಯದಲ್ಲಿ ಹಣಕ್ಕಾಗಿ ಅವ್ರು ಯಾರಿಗೂ ಅವರು ಚಿಕಿತ್ಸೆ ಕೊಡದೇ ಇದ್ದಿದ್ದ ದಿವಸ ಇಲ್ಲ. ನಿರಂತರವಾಗಿ ಅವರು ಮೊದಲು ಚಿಕಿತ್ಸೆ ಕೊಟ್ಟು ಅವರ ಹಣಕಾಸಿಂದು ಅವರ ಕೈಗೆ ಎಟಕಿದ್ರಷ್ಟೇ ಅವ್ರಿಗೂ ಆಸ್ಪತ್ರೆಗೆ ಒಂದು ಬಿಲ್ಲಿಗೆ ಇದು ಮಾಡ್ತಿದ್ರು. ಇಲ್ಲದೆ ಇದ್ರೆ ಪರಿಪೂರ್ಣವಾಗಿ ಫ್ರೀ ಆಗಿ ಮಾಡಿ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಅವ್ರ ಮನೆದು ಕುಟುಂಬಸ್ಥರನ್ನ ಉಳಿಸಿ ಅವರ ಆಧಾರ ಸ್ತಂಭನ ಅವ್ರ ಕುಟುಂಬಕ್ಕೆ ಕೊಡ್ತಂತ ಕೊಡುಗೆ ಅವರದು. ಅವರು ಅಲ್ಲಿದ್ದಾಗ ಒಂದು ಘೋಷ ಇತ್ತು, ಚಿಕಿತ್ಸೆ ಮೊದಲು, ಹಣ ನಂತರ ಅಂತ. ಈಗ ನಾನು ನಿಮ್ಮಲ್ಲೆಲ್ಲ ಒಂದು ವಿನಂತಿ ಮಾಡ್ತೀನಿ, ನಿಮ್ಮೆಲ್ಲರ ಮತ ಮೊದಲು ಕೊಟ್ಟು ನಿರಂತರವಾಗಿ ಅವ್ರು ನಿಮ್ಮ ಸೇವೆ ಮಾಡೋ ಅಂತ ಅವಕಾಶ ಕೊಡಿ ಅಂತ ಕೇಳ್ತೀನಿ. ನಾನು ಹೆಚ್ಚು ಮಾತಾಡಕ್ ಬರಲ್ಲ. ನಿಮ್ಮಲ್ಲಿ ಇದೇ ಉತ್ಸಾಹ ಸದಾಕಾಲ ಇರ್ಲಿ ಅಂತ ಕೇಳ್ತೀನಿ. ನಿಮಗೆ ಯಾವುದೇ ರೀತಿ ಸಮಸ್ಯೆ ಬಂದ್ರೆ ಮುಂದಿನ ದಿನಗಳಲ್ಲಿ ನನ್ನ ಮನೆ ಬಾಗಿಲು ತೆಗೆದಿರ್ತೀನಿ. ಯಾವುದೇ ಒಂದು ಸಂಶಯ ನಿಮ್ಮಲ್ಲಿ ಬೇಡ. ನಿಮ್ಮ ಸಮಸ್ಯೆಗೆ ಸದಾಕಾಲ ಸ್ಪಂದಿಸಕ್ಕೆ ಡಾಕ್ಟರ್ ಜೊತೆಗೆ ನಾನು ನಿಂತಿರ್ತೀನಿ ಅನ್ನೋದೊಂದನ್ನ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ. ನಿಮ್ಮಲ್ಲಿ ಇದೊಂದು ಕೇಳ್ತೀನಿ, ನಿಮ್ಮ ಹತ್ರ ಬಂದು ಅವರು ನಿಮ್ಮೆಲ್ಲ ಸಮಸ್ಯೆಗೆ ಸ್ಪಂದಿಸಿ ನಿಮ್ಮ ಸಮಸ್ಯೆಗಳಿಗೊಂದು ಉತ್ತರ ಕೊಟ್ಟು ನಿಮ್ಮ ಸೇವೆ ಮಾಡುವಂತ ಅವಕಾಶ ಒಬ್ಬ ಹೃದಯ ಅಂತ ಡಾಕ್ಟರ್ CN ಮಂಜುನಾಥ್ ಅವರಿಗೆ, ಒಳ್ಳೆ ಹೃದಯ ಅಂತ ನಿಮ್ಮೆಲ್ಲ ಮತದಾರ ಅವರಿಗೆ ಶಕ್ತಿ ಕೊಡಿ ಅಂತ ಕೇಳಿ ನನ್ನ ಮತದಾನ ದಿವಸ ತನಕನೂ ನಿಮ್ಮ ಈ ಉತ್ಸಾಹ ಇರ್ಲಿ. ಈಗ ಯೋಗೇಶನವ್ರು ಹೇಳ್ತಾ ಇದ್ರು, ಕೊನೆ ನಿಮಿಷ ತನಕ ಇರಬೇಕು, 5 ಗಂಟೆ ತನಕನೂ ನೀವಲ್ಲಿದ್ದು ಆ ಪ್ರತಿಯೊಂದು ಬೂತಲ್ಲೂ ಯಾವುದೇ ರೀತಿ ವ್ಯತ್ಯಾಸ ಆಗದಂಗೆ ನೀವೆಲ್ಲ ನೋಡ್ಕೋಬೇಕು ಅಂತಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮಂಜುನಾಥ್ ಅವರು ದಂಪತಿ ಸಮೇತ ಬಂದಿದ್ದಾರೆ. ಶ್ರೀಕಂಠ ಅವರು, ಅವರ ಆಶೀರ್ವಾದ, ದೇವೇಗೌಡರು ಮತ್ತೆ ಪ್ರಧಾನಿಯಾದ ಮೋದಿ ಅವರ ಆಶೀರ್ವಾದ ಇದೆ. ಇವತ್ತಿನ ದಿನ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಮತ್ತೆ ಎಲ್ಲ ಅಭಿಮಾನಿಗಳು, ಇವತ್ತು ನಾವೇನು ದುಡ್ಡು ನಿಮ್ಗೆ ಕೊಟ್ಟಿಲ್ಲ, ಎಲ್ಲ ಸುಮ್ಮನೆ ಒಂದು ಕರೆ ಕೊಟ್ಟದ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಎಲ್ಲ ನಮ್ಮ JDS BJP ಮುಖಂಡರಿಗೆ ನಿಮಗೆ ಒಂದು ಧನ್ಯವಾದವನ್ನ ಇವತ್ತು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ ಇವತ್ತೊಂದು ದಿನ ದೌರ್ಜನ್ಯ ಹೋಗ್ಬೇಕು, ರಾಮ್ ರಾಜ್ಯ ಬರಬೇಕು. ಇವತ್ತು ದೇಶ್ವರಿ ಅವಳೇ ಕಳಿಸಿದ್ದಾಳೆ. ಇನ್ನು ಆ ಮುಂಡೆ ಮಕ್ಕಳು ಇನ್ನು 6 ತಿಂಗಳು, ಆ ಮುಂಡೆ ಮಕ್ಕಳು 3 ದಿನ 6 ತಿಂಗಳಿಗೆ ಮುಂದೆ ಕಳಿಸ್ಬೋದಾಯ್ತು. ಯಾಕೆ ದೇವರು ತಳ್ಳಿದಾನೆ. ಅವ್ರ ಇವ್ರ ಮನತನ ನಮ್ಮ ಡಾಕ್ಟ್ರು ಹಾಸ್ಪಿಟ್ಲ್ ಆಯ್ತು, ಮನೆ ಆಯ್ತು, ಎಂದೂ ಕಾಣ್ದವ್ರಲ್ಲ ರಾಜಕೀಯ ಇತಿಹಾಸದನ. ಅದಕ್ಕೆ ದೇವ್ರು ಕಳ್ಸಿದ್ದಾರೆ. ಮಂಜುನಾಥ್ ಅವರು ಮಾಡಿರುವಂತ ಕೆಲಸ ಹೃದಯ ಇವತ್ತು ಇಡೀ ಏನು ಒಂದು ಗ್ರಾಮ ಅಂತಾರೋ ಆ ಹೃದಯ ಮಿಡಿತಾ ಇದೆ. ಯಾಕಪ್ಪ ಅಂದ್ರೆ ಆ ಹೃದಯ ಇವತ್ತು ಕೂಗ್ತಾ ಇದೆ, ಮಂಜುನಾಥ್ ಅವ್ರವ್ರಿಗೆ ಓಟ್ ಹಾಕ್ಬೇಕು, ಮಂಜುನಾಥ್ ಅವ್ರಿಗೆ ಓಟ್ ಹಾಕ್ಬೇಕು, ಕಮಲದ ಗುರುತಿಗೆ ಓಟ್ ಹಾಕ್ಬೇಕು ಅಂತ ಹೇಳ್ತಾ ಇದೆ. ಇವತ್ತು ದೇವೇಗೌಡರ ಆಶೀರ್ವಾದ ಈ ತಾಲೂಕಿಗಿದೆ, ಈ ರಾಜ್ಯಕ್ಕಿದೆ. ಇವತ್ತು ನೀರಿನ ವಿಚಾರದಲ್ಲಿ ಇವತ್ತೇನಾರ 30 ಜನ ಮತ್ತೆ ಇದು ದೇವೇಗೌಡರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರು, ಯಾವ ಮುಂಡೆ ಮಕ್ಕಳು ಮಾತಾಡ್ಲಿಲ್ಲ, ಯಾವ MP ಮಾತಾಡ್ಲಿಲ್ಲ. ದೇವೇಗೌಡರು ತಂದ್ಕೊಂಡು ಗಾಡಿಯಲ್ಲಿ ಕುತ್ಕೊಂಡು ಮಾತಾಡ್ತಿದ್ರೆ ಇವತ್ತು ನಮ್ಮ ರೈತರು, ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಮಂಡ್ಯದ ಕೂಗು ಈ ರಾಜ್ಯಕ್ಕೆ ತಡ್ತಾ ಇದೆ. ಮಂಡ್ಯದ ಕೂಗು ನಮ್ಮ ಗ್ರಾಮಾಂತರಿಗೆ ತಡ್ತಾ ಇದೆ. ಇವತ್ತಿನ ದಿನ 3 ಸತ ಅವರು MP ಆಗಿದ್ದಾರೆ. ಇದೇ BJP, ಇದೇ ಕಾಂಗ್ರೆಸ್ ಒಂದಾದಾಗ ನಾವೇ ಸಾಕಾರ ಮಾಡ್ಬಿಟ್ಟು ನಾವೇ ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ಆ ಅನುಭವಿಸಕ್ಕೆ ನಾವು ಹೋಗಕೂಡದು, ದೌರ್ಜನ್ಯ ಹೋಗ್ಲಾಡಿಸ್ಬೇಕು, ಮಂಜುನಾಥ್ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ತಮ್ಮ ಮುಂದೆಯಿಂದ ಕಳಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾರು ಎದುರಬೇಕಾಗಿಲ್ಲ, ಯಾರು ದರ್ದವ್ರು ಎದುರಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಅಧಿಕಾರ ಇಲ್ಲದಕ್ಕೆ ಸ್ವಲ್ಪ ಹಿಂದೆ ಇದ್ರೆ ಹೊರತು ಇವಾಗ ದೇವರು ಮಂಜುನಾಥ್ ಅವ್ರು ಕಳ್ಸಿದ್ದಾರೆ. ಖಂಡಿತ MP ಆಗ್ತಾರೆ, ಅವರೆಲ್ಲ ಹೋಗ್ತಾರೆ, ದೌರ್ಜನ್ಯ ಎಲ್ಲ ಹೋಗುತ್ತೆ ಅಂತ ಹೇಳ್ತಾ ಇವತ್ತೆರಡು ಮಾತಾಡಕ್ಕೆ ನೀವೆಲ್ಲ 17ನೇ ತಾರೀಕು ನಮ್ಮ ಇದೇ ಫಂಕ್ಷನ್ ಇದೆ ಫೀಲ್ಡಲ್ಲಿ. 17ನೇ ತಾರೀಕು 6 ಗಂಟೆಗೆ ನಮ್ಮ ಮುನ್ಸಿಪಲ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ದೇವೇಗೌಡರು ಬರ್ತಾ ಇದ್ದಾರೆ, ಮಂಜಣ್ಣವ್ರು ಬರ್ತಾ ಇದ್ದಾರೆ, ಅನ್ಸೂಯಕ್ಕರ್ ಬರ್ತಾ ಇದ್ದಾರೆ, ಕುಮಾರಸ್ವಾಮಿ ಅವ್ರು ಬರ್ತಾ ಇದ್ದಾರೆ, ಯೋಗೇಶ್ ಬರ್ತಾ ಇದ್ದಾರೆ,
ಮತ್ತೆ ರಾಜರಾಜೇಶ್ವರಿ ನಗರದ ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ, ಮತ್ತೆ ಪಾರ್ಟಿ ಬಿಜೆಪಿ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ, ಎಲ್ಲ ಮುಖಂಡರು ಬರ್ತಾ ಇದ್ದಾರೆ, ಎಲ್ಲ ಒಂದಾಗಿದ್ದಾರೆ. ಇವತ್ತು ಒಂದು ಈ ಕ್ಷೇತ್ರವನ್ನ ತೆಗಿಬೇಕು, ಮಂಜುನಾಥ್ ಅವರಿಗೆ ಗೆಲ್ಲಿಸಬೇಕು ಅಂತ ತಮ್ಮ ಮುಂದೆ ಕಳಕಳಿಕೆಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಮ್ಮನ್ನ ತಮ್ಮದಿರೆಲ್ಲ ಬಂದಿದ್ದಾರೆ, ನನ್ನ ಎರಡು ಮಾತು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಎಲ್ರಿಗೂ ನಮಸ್ಕಾರ. ನಮ್ಮ ಚುನಾವಣೆ ಖರ್ಚಿಗೆ ಮಳವಳ್ಳಿಯಿಂದ ಮುನೇಂಟಪ್ಪನವರು 5,000 ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ. ಮುನೇಂಟಪ್ಪ ಅಂತ ಬಡವರು ಇವತ್ತು 5,000 ರೂಪಾಯಿ ಕಾಣಿಕೆಯನ್ನ ಚುನಾವಣೆ ವೆಚ್ಚಕ್ಕಾಗಿ ನೀಡ್ತಾ ಇದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ಕನಕಪುರದಲ್ಲಿ ಇಷ್ಟು ಸಾವಿರಾರು ಜನ ಈ ಜನಸಾಗರವನ್ನ ನೋಡಿದ್ರೆ ನನಗನ್ಸುತ್ತೆ ನನ್ನ ಗೆಲುವಿನ ದಾರಿ ಹತ್ರ ಬರ್ತಾ ಇದೆ, ನಾನು ಗುರಿ ಮುಟ್ತಾ ಇದ್ದೀನಿ ಅಂತ. ಇವತ್ತು ಈಗ ತಾನೇ ಮುನಿ ವೆಂಕಟಪ್ಪ ಅನ್ನೋರು ಮಳೆಗಾಳು ಮುನಿ ವೆಂಕಟಪ್ಪ ಅಂದ್ಬಿಟ್ಟು 5,000 ರೂಪಾಯಿಯನ್ನ ಕೊಟ್ಟಿದ್ದಾರೆ ಚುನಾವಣೆ ಖರ್ಚಿಗಾಗಿ. ಆದರೆ ಅದರ ಬೆಲೆ 5,000 ಅಲ್ಲ, ಅದಕ್ಕೆ ಬೆಲೆ ಕಟ್ಟಲಾಗದ 5,000. ಯಾಕೆಂದ್ರೆ ನೋಡಿ, ಯಾವಾಗ್ಲೂ ಅಷ್ಟೇ, ಹಣ ಇದ್ದವರೆಲ್ಲ ಸಹಾಯ ಮಾಡ್ಲಿಕ್ಕಾಗಲ್ಲ, ಹಣ ಇದ್ದವರೆಲ್ಲ ದಾನ ಮಾಡ್ಲಿಕ್ಕಾಗೋದಿಲ್ಲ. ಯಾರಿಗೆ ಹೃದಯ ಇದೆ, ಹೃದಯವಂತಿಕೆ ಇದೆ, ಮಾನವೀಯತೆ ಇದೆ, ಅವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನೋಡಿ, ಯಾವಾಗ್ಲೂ ಅಷ್ಟೇ, ನಾವು 2 ಭಾರತವನ್ನ ನೋಡ್ತೀವಿ. ಒಂದು ವೈಮಾನಿಕವಾಗಿ ಆಕಾಶದಿಂದ ಭಾರತವನ್ನ ನೋಡಿದಾಗ ಭಾರತ ಬಹಳ ಬೇರೆ ತರ ಕಾಣುತ್ತೆ. ಆದರೆ ನಿಜವಾದ ಭಾರತವನ್ನ ನೋಡ್ಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ರೈಲಿನಲ್ಲಿ ಪ್ರಯಾಣ ಮಾಡಿದಂತ ಸಂದರ್ಭದಲ್ಲಿ ರೈಲ್ವೆ 2 ಬದಿಯಲ್ಲಿ ಬಡತನವನ್ನ ನೋಡ್ತೇವೆ, ರೈತರ ಸಮಸ್ಯೆಯನ್ನ ನೋಡ್ತೇವೆ, ಶೌಚಾಲಯದ ಸಮಸ್ಯೆಯನ್ನ ನೋಡ್ತೇವೆ, ಕೂಲಿ ಕಾರ್ಮಿಕರ ಸಮಸ್ಯೆಯನ್ನ ನೋಡ್ತೇವೆ ಮತ್ತು ರೈತರ ಸಮಸ್ಯೆಯನ್ನ ನೋಡೋದರ ಜೊತೆಗೆ ರಸ್ತೆಯ ಸ್ಥಿತಿಗತಿಯನ್ನ ನೋಡ್ತೇವೆ. ಮಹಾತ್ಮ ಗಾಂಧೀಜಿ ಅವರು ಈ ಭಾರತವನ್ನ ಅರ್ಥ ಮಾಡಿಕೊಂಡಿದ್ದು ರೈಲಿನಲ್ಲಿ ಅರ್ಥ ಮಾಡಿಕೊಂಡ್ರು. ಇವತ್ತು ನರೇಂದ್ರ ಮೋದಿ ಅವರ ಕಳೆದ 10 ವರ್ಷದ ಸರ್ಕಾರ, ಇಂದಿನ ದೇವೇಗೌಡರ ಸರ್ಕಾರ, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಸರ್ಕಾರ ಈ ರೈಲಿನಲ್ಲಿ ಕಂಡ ಭಾರತದ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಸೊ ನಾವು ನಿಜವಾಗ್ಲೂ ರೈಲಿನಲ್ಲಿ ಕಾಣುವ ಬಡ ಭಾರತದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಇವತ್ತು ನಾವೆಲ್ಲ ಭಿಕ್ಷುಕರೇ. ನೋಡಿ, ಈಗ ದೇವಸ್ಥಾನಕ್ಕೆ ಹೋದ್ರೆ ಶ್ರೀಮಂತರು ಒಳಗಡೆ ಭಿಕ್ಷೆ ಬೇಳ್ತಾ ಇರ್ತಾರೆ, ಬಡವರು ಹೊರಗಡೆ ಭಿಕ್ಷೆ ಬೇಳ್ತಾ ಇರ್ತಾರೆ ಅಷ್ಟೇನೆ. ಸೊ ಅದರಿಂದ ಇವತ್ತು ಜನರ ಮನಸ್ಸುಗಳು ಬದಲಾವಣೆ ಆಗಿದೆ. ಒಂದು ಕಾಲ ಇತ್ತು ಹಿಂದೆ ಜನರ ಮನಸ್ಸು ಬಂಗಾರವಾಗಿತ್ತು, ಗುಡಿಯಲ್ಲಿರತಕ್ಕಂತ ದೇವರು ಕಲ್ಲಾಗಿತ್ತು. ಆದ್ರೆ ಇಂದು ಏನಾಗಿದೆ, ಗುಡಿಯಲ್ಲಿರುವ ದೇವರು ಚಿನ್ನ ಆಗ್ತದೆ, ಜನರ ಮನಸ್ಸು ಕಲ್ಲಾಗ್ತಾ ಇದೆ. ಇದು ಬದಲಾವಣೆ ಆಗ್ಬೇಕು. ಈಗಾಗಲೇ ಯೋಗೇಶ್ ಅವರು ಈಗ ಆಲ್ರೆಡಿ ಯೋಗೇಶ್ ಅವರು ಈ ಚುನಾವಣೆಯ ಮಹತ್ವ ಏನು, ಈ ಚುನಾವಣೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಚುನಾವಣೆ ಕೇವಲ ಇದು ಸ್ಥಳೀಯ ಚುನಾವಣೆ ಅಲ್ಲ, ಇದು ದೇಶವನ್ನ ಬದಲಾಯಿಸುವಂತ ಚುನಾವಣೆ.
ಇದು ದೇಶದಲ್ಲಿ ಇತಿಹಾಸವನ್ನು ಬರೆಯುವಂತ ಚುನಾವಣೆ, ದೇಶದ ಭವಿಷ್ಯವನ್ನ ಬದಲಾಯಿಸುವಂತ ಚುನಾವಣೆ, ರೂಪುರೇಷೆಗಳನ್ನ ಬದಲಾಯಿಸುವಂತ ಚುನಾವಣೆ. ಅದರಿಂದ ಅಂಬೇಡ್ಕರ್ ಒಂದ್ಸರಿ ಇವತ್ತು ಬಹಳ ಮುಖ್ಯವಾದ ದಿನ. ಇವತ್ತು ನಿಜವಾಗ್ಲೂ ತಾವು ಇಷ್ಟು ಸಾಗರೋಪಾದಾಯಲ್ಲಿ ನೀವು ಸೇರಿರುವುದು, ಇವತ್ತು ಜನಸಾಗರ ಸೇರಿರುವುದು, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡುವತಕ್ಕಂಥ ಗೌರವ ಅಂತಾನು ನಾನು ಹೇಳ್ತೀನಿ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನವನ್ನ ಆಚರಣೆ ಮಾಡುವ ದಿನ ಜನ ಇಷ್ಟು ಕಿಕ್ಕಿರಿದು ಇವತ್ತು ಕನಕಪುರದಲ್ಲಿ ಸೇರಿರುವುದು ನಮ್ಮ ಸಂವಿಧಾನ ಶಿಲ್ಪಿಗೆ ನಾವು ಕೊಡತಕ್ಕಂಥ ಗೌರವ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಆಸ್ತಿ, ಅವರ ರಾಷ್ಟ್ರೀಯ ಸಂಪತ್ತು. ಅವರು ಮಾನವತಾವಾದಿಯಾಗಿದ್ರು. ಪ್ರತಿಯೊಬ್ಬರು ಕೂಡ ಯಾರೂ ಕೂಡ ಮಲಗಬಾರದು, ಹಸಿವಿನಿಂದ ಮಲಗಬಾರದು, ಎಲ್ಲರೂ ಕೂಡ ಸಾಮರಸ್ಯದಿಂದ, ಸೌಹಾರ್ದತೆಯಿಂದ, ಸಮಾನತೆಯಿಂದ ಬಾಳಬೇಕು ಎನ್ನುವ ಸಂದೇಶವನ್ನ ಅವರು ಕೊಟ್ಟಿದ್ದಂತ ಮಹಾಪುರುಷ. ಯಾಕೆಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನನೇ ಇವತ್ತು ನನಗೆ ಇದು ಹಠಾತ್ತಾಗಿ ನಾವು ಇದನ್ನ ನಿರ್ಧಾರ ಮಾಡಿದ್ವಿ. ಇವತ್ತು ನಾವು ಕನಕಪುರದಲ್ಲಿ ಈ ಸಭೆಯನ್ನ ಮಾಡಬೇಕು. ನೋಡಿ, ಯಾವಾಗ್ಲೂ ಅಷ್ಟೇ ಮನಸ್ಸು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಇಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ಅಂದ್ಬಿಟ್ಟು. ಅದರಿಂದ ನಾವು ಯಾವಾಗಲೂ ಅಷ್ಟೇ ನಮ್ಮ ಮನಸ್ಥಿತಿ ಚೆನ್ನಾಗಿದ್ರೆ ಯಾವಾಗಲೂ ಪರಿಸ್ಥಿತಿ ಸರಿಯಾಗಿ ತಾನಾಗೆ ಹೋಗುತ್ತೆ. ಇವತ್ತು ಬಹಳ ಮುಖ್ಯವಾದದ್ದು, ಇದು ದೇಶವನ್ನ ಬದಲಾಯಿಸುವ ಚುನಾವಣೆ ಅಂತ ನಾನು ಹೇಳ್ತಾ ಇದ್ದೇನೆ. ಸನ್ಮಾನ್ಯ ದೇವೇಗೌಡರು 1983ನೇ ಇಸ್ವಿನಲ್ಲಿ ಇಲ್ಲಿ ರಾಮಕೃಷ್ಣ ಹೆಗ್ಡೆ ಅವರನ್ನ ನಿಲ್ಲಿಸಿ ಗೆಲ್ಸಿದ್ರು. ಆಗ ಅವ್ರು ಹೇಳಿದ್ರು, ಅವರು ಮೊನ್ನೆ ನಾನು ಸನ್ಮಾನ್ಯ ದೇವೇಗೌಡರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಹೇಳಿದ್ರು, ಚುನಾವಣೆ ಸಂದರ್ಭದಲ್ಲಿ ಯಾರೋ ಒಬ್ರು ಒಂದು ಊರಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮೂರಿಗೆ ಕೆರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಚುನಾವಣೆ ಮುಗಿಲಿ, ಚುನಾವಣೆ ಮುಗಿದಾದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಚುನಾವಣೆ ಮುಗಿದ ಮರುದಿನನೇ ಅವರು ಇಂಜಿನಿಯರ್ಸ್ ಜೊತೆ ಎಲ್ಲ ಅವರೇ ಖುದ್ದಾಗಿ ಬಂದು ಆ 6 ತಿಂಗಳಲ್ಲಿ ಕನಕಪುರದಲ್ಲಿ 7 ಕೆರೆಗಳನ್ನ ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ದೊಡ್ಡ ಕೆರೆ ಯಾವ್ದಪ್ಪ ಅಂದ್ರೆ ಆರೋಬೆಲೆ ಒಂದು ದೊಡ್ಡ ಮಿನಿ ಡ್ಯಾಮ್ ಅನ್ನ ಅಲ್ಲಿ ಕಟ್ತಾರೆ. ಯಾಕೆಂದ್ರೆ ಅವರಿಗೆ ಇವತ್ತು ಇದು ರಾಮನಗರ ಜಿಲ್ಲೆ ಮಾಡಿದ್ಯಾರು? ರಾಮನಗರ ಜಿಲ್ಲೆಯನ್ನ ಮಾಡಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು. ಹೀಗಾಗಿ ಇವತ್ತು ರಾಮನಗರ ಜಿಲ್ಲೆಗೆ ಏನೋ ಒಂದು ಪವಿತ್ರವಾದಂತಹ ಶಕ್ತಿ ಇದೆ. ಬಹಳ ಒಂದು ಜನಶಕ್ತಿಯ ಜೊತೆಗೆ ಇದಕ್ಕೆ ಪಾವಿತ್ರತೆ ಇರತಕ್ಕಂತ ಶಕ್ತಿ ಇಲ್ಲಿ ಮಹಾಪುರುಷರು ಜನಿಸಿದ್ದಾರೆ. ಇದರಲ್ಲಿ ನೆನ್ಕೋಬೇಕಾಗಿರೋ ಕನಕಪುರದಲ್ಲಿ ಕರಿಯಪ್ಪನವರು ಅವರು ನೋಡಿ, ಅವರ ದೂರದೃಷ್ಟಿ ಎಷ್ಟಿತ್ತು ಅಂದ್ರೆ, ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಅವರು ಸ್ಥಾಪಿಸಿ ಅದರಿಂದ ಸಾವಿರಾರು ವಿದ್ಯಾರ್ಥಿಗಳು, ಗ್ರಾಮೀಣ ವಿದ್ಯಾರ್ಥಿಗಳು ಬದುಕನ್ನ ಕೊಟ್ಟುಕೊಂಡಿದ್ದಾರೆ. ಅವರ ಬದುಕನ್ನ ರೂಪುರೇಷವನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಇದೇ ಜಿಲ್ಲೆಯಿಂದ ಜನಿಸಿದ್ದಾರೆ. ಮತ್ತು ಸಿದ್ಧಗಂಗೆಯ ಶ್ರೀಗಳಾದಂಥ ಶಿವಕುಮಾರ ಸ್ವಾಮೀಜಿ ಅವರು ಇಲ್ಲಿ ಜನಿಸಿದ್ದಾರೆ. ಹಾಗೆಯೇ ಮಾಗಡಿ ಕೆಂಪೇಗೌಡರು ಇಲ್ಲಿ ಜನಿಸಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಜನಿಸಿದ್ದಾರೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರಾಮನಗರ ಜಿಲ್ಲೆಗೆ ಯಾವುದೋ ಒಂದು ಬಹಳ ಅದ್ಭುತವಾದಂತ ಶಕ್ತಿ ಇದೆ. ಅದು ಜನಶಕ್ತಿಯ ರೂಪದಲ್ಲಿದೆ. ಇದು ಬದಲಾವಣೆಯ ಕಾಲ, ಇದು ಸಂಕ್ರಮಣದ ಕಾಲ ಅಂತ ಹೇಳ್ತೇನೆ. ಯಾಕೆಂದ್ರೆ ಬದಲಾವಣೆ ಮತ್ತು ಸಂಕ್ರಮಣದ ಕಾಲದಲ್ಲಿ ಇವತ್ತು ನೋಡ್ಬೋದು, ಈ ದೇಶದಲ್ಲಿ ಬಹಳ ಶಕ್ತಿ ಯಾವುದು, ದೊಡ್ಡ ಶಕ್ತಿ ಯಾವುದು ದೇಶದಲ್ಲಿ? ಏನು ಅಟಮ್ ಬಾಂಬಾ ಅಥವಾ ನ್ಯೂಕ್ಲಿಯರ್ ಬಾಂಬಾ ಇಲ್ಲ, ಅಥವಾ ಸುನಾಮಿನ ಇಲ್ಲ. ನಿಜವಾದ ಶಕ್ತಿ ಅಂದ್ರೆ ಜನಶಕ್ತಿಯ ಮುಂದೆ ಯಾವ ಶಕ್ತಿಯೂ ಕೂಡ ಇರುವುದಿಲ್ಲ. ಯಾಕೆಂದ್ರೆ ಇವತ್ತು ನೋಡ್ಬೋದು, ಹಲವಾರು ರಾಜ್ಯಗಳಲ್ಲಿ, ಹಲವಾರು ದೇಶಗಳಲ್ಲಿ ಒಂದು ಮಿತಿ ಮೀರಿದಂತ, ಯಾವಾಗಲೂ ಅಷ್ಟೇ ಒಂದು ಮಿತಿ ಮೀರಿದಂತ ಸಂದರ್ಭದಲ್ಲಿ ಜನರು ಮೇಲೆ ಹೇಳ್ತಿದ್ದಾರೆ. ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಮನಸ್ಸುಗಳು ಒಂದಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಹೃದಯಗಳು ಒಂದಾಗಿದೆ. ಇದು ಎರಡೂ ಸಂಗಮ ಬಲ ಬಂದಿದೆ, ಆನೆ ಬಲ ಬಂದಿದೆ ಅಂತ ನಾನು ಹೇಳಬೇಕಾಗುತ್ತೆ.
ಯಾಕೆಂದ್ರೆ ಈಗಾಗಲೇ ಯೋಗೇಶ್ವರ್ ಅವರು ಬಹಳ ಸುದೀರ್ಘವಾಗಿ ಹೇಳಿದ್ದಾರೆ ಈ ಚುನಾವಣೆ ಯಾಕೆ ಬದಲಾವಣೆ ಆಗ್ಬೇಕು. ಯಾಕೆಂದ್ರೆ ಯಾವ ರೀತಿ ಇವತ್ತು ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನ ನಮ್ಮ 140 ಕೋಟಿ ಜನರಿಗೆ ಕೊಟ್ಟಿದ್ದಾರೆ. ಏನು ಈ ಸಂದೇಶ? ನನಗೆ 400 ಲೋಕಸಭಾ ಎಂಪಿಗಳನ್ನ, ಲೋಕಸಭಾ ಸದಸ್ಯರನ್ನ ಕೊಡಬೇಕು ನೀವು. ಅಂದ್ರೆ ಬಿಜೆಪಿ ಮತ್ತು NDA ಒಕ್ಕೂಟದಿಂದ 400 ಲೋಕಸಭಾ ಸದಸ್ಯರನ್ನ ನನಗೆ ಕೊಡಿ. ನಾನು ಈ ಭಾರತವನ್ನ ರಕ್ಷಣೆ ಮಾಡ್ತೇನೆ, ಇದರ ಆರ್ಥಿಕ ಸುಭದ್ರತೆಯನ್ನು ಮಾಡ್ತೇನೆ. ಈಗಿನ ಸ್ಥಿತಿಯಲ್ಲಿ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ಕೊಡುವುದು ಬಹಳ ಕಷ್ಟ. ಆದರೆ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ಕೊಟ್ಟಿದ್ದಾರೆ. ಅದು ಬಹಳ ಮುಖ್ಯವಾದದ್ದು. ಹಾಗೆಯೇ ಇವತ್ತು ನಾನು ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕ. ನಾನು ರಾಜಕೀಯಕ್ಕೆ ಬಂದಿದ್ರು ಕೂಡ ನಾನು ಮಾಮೂಲಿ ರಾಜಕೀಯವನ್ನ ಮಾಡೋದಿಲ್ಲ. ನಾನು ರಾಜಕಾರಣಿ ಅಂತ ಅನ್ಸ್ಕೊಂಡ್ರು ಕೂಡ ನಾನು ರಾಜಕಾರಣಿ ಅನ್ನೋದಕ್ಕಿಂತ ರಾಷ್ಟ್ರಕಾರಣಿ ಅನ್ನುವ ಚಿಂತನೆ ನನಗೆ. ವ್ಯಕ್ತಿಗತವಾಗಿ ಯಾರನ್ನೂ ಟೀಕೆ ಮಾಡುವುದಿಲ್ಲ. ನನ್ನ ಮೂಲ ಸಂದೇಶ ಏನಪ್ಪ, ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಬದುಕುತ್ತವೆ. ಅದು ಬಹಳ ಮುಖ್ಯವಾದ. ಯಾಕೆಂದ್ರೆ ನಾನು 35 ವರ್ಷ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ 18 ವರ್ಷ ನಾನು ನಿರ್ದೇಶಕನಾಗಿ ಕೆಲಸ ಮಾಡುವಾಗ ಜಯದೇವ ಆಸ್ಪತ್ರೆಯಲ್ಲಿ 300 ಬೆಡ್ ಇದ್ದಂತ ಆಸ್ಪತ್ರೆಯನ್ನ 2000 ಹಾಸಿಗೆ ಸಾಮರ್ಥ್ಯ ಮಾಡಿ ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಹೃದ್ರೋಗ ಕೇಂದ್ರ ಮಾಡಿದ್ದೇವೆ. ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪದವಿಗಳನ್ನು ಪಡೆದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪ್ರಶಸ್ತಿಗಳು ಬಂದಿದ್ದೇವೆ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಪ್ರಶಸ್ತಿಗಳು ಎಷ್ಟು ಜನ ಬಡವರ ಮುಖದಲ್ಲಿ ನಗುವನ್ನು ತಂದಿದೆ, ಎಷ್ಟು ರೈತರ ಮುಖದಲ್ಲಿ ನಗುವನ್ನು ತಂದಿದೆ, ಎಷ್ಟು ಬಡವರ ಮನೆಯಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ರಕ್ತದಾನ ಒಂದು ದೇಹವನ್ನು ಉಳಿಸುತ್ತೆ, ರಕ್ತದಾನ ಒಂದು ಜೀವವನ್ನು ಉಳಿಸುತ್ತೆ. ಆದರೆ ತಾವು ಕೊಡತಕ್ಕಂಥ ಅಮೂಲ್ಯವಾದಂಥ ಮತ ಈ ದೇಶದ ಸ್ವತಂತ್ರ, ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನ ಅದರಿಂದ ನೋಡ್ಬೋದು. ಹಣದಿಂದ ನೀವು ಮನೆಯನ್ನ ಕಟ್ಟಬಹುದು, ಆದರೆ ಮನಸ್ಸನ್ನ ಕಟ್ಟಬೇಕಾದ್ರೆ ಗುಣದಿಂದಲೇ ಕಟ್ಟಬೇಕಾಗತ್ತೆ. ಹಣದಿಂದ ಕಟ್ಟಿದ ಮನೆಯಲ್ಲಿ ಯಾರು ಬೇಕಾದರೂ ವಾಸ ಮಾಡಬಹುದು, ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರು ಮಾತ್ರ ವಾಸ ಮಾಡಲಿಕ್ಕೆ ಸಾಧ್ಯ. ಅದರಿಂದ ನಾನು ನಿಮ್ಮಲ್ಲಿಗೆ ಇವತ್ತು ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೇನೆ. ಇದರ ಮೂಲ ಉದ್ದೇಶ ತಮ್ಮ ಅಮೂಲ್ಯವಾದಂಥ ಮತವನ್ನ ತಾವು ಕ್ರಮಾಂಕ 1 ಕಮಲದ ಗುರುತು. ಆದರೆ ಇವತ್ತು ಬಿಜೆಪಿ ಜೆಡಿಎಸ್ ಸಿಂಬಲ್ ತೆನೆ ಹೊತ್ತ ಮಹಿಳೆಯಾಗಿದೆ ನಿಜ. ತಾವು ಮತಗಟ್ಟೆಗೆ ಹೋದಂತ ಸಂದರ್ಭದಲ್ಲಿ ತೆನೆ ಹೊತ್ತ ಮಹಿಳೆಯನ್ನ ಹೃದಯದಲ್ಲಿ ಇಟ್ಕೊಳ್ಳಿ, ಆದ್ರೆ ಓಟನ್ನ ಕಮಲಕ್ಕೆ ಹಾಕಿ. ತೆನೆ ಹೊತ್ತ ಮಹಿಳೆಯನ್ನ ಹೃದಯದಲ್ಲಿ ಇಟ್ಕೊಳ್ಳಿ, ಆದ್ರೆ ಕಮಲಕ್ಕೆ ತಾವು ಮತವನ್ನ ಹಾಕಿ. ಅದು ಕ್ರಮಾಂಕ 1. ನೋಡಿ, ದೇವರು ಕ್ರಮಾಂಕ 1 ಕೊಟ್ಟಿರುವ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಚುನಾವಣೆಯಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ ಬರಬೇಕು ಅಂತ. ಹಾಗಾಗಿ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಕೇವಲ ಜನಸಾಗರ ಮಾತ್ರ ಬಂದಿಲ್ಲ, ಹೃದಯಗಳು ಬಂದಿದ್ದಾವೆ, ಮನಸ್ಸುಗಳು ಬಂದಿದ್ದಾವೆ. ನಿಮ್ಮ ಪ್ರೀತಿ ಮತ್ತು ಯಾವತ್ತೂ ಅಷ್ಟೇ. ಈಗ ನನಗೆ 5,000 ರೂಪಾಯಿ ಕೊಟ್ಟಿರಲ್ಲ ಆ ಪುಣ್ಯಾತ್ಮ, ಯಾಕೆಂದ್ರೆ ನಾನು ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇನೆ. ಯಾಕೆಂದ್ರೆ ಅದಕ್ಕೆ ನೋಡಿ, ಯಾವತ್ತೂ ಅಷ್ಟೇ ಪ್ರೀತಿ ವಿಶ್ವಾಸಕ್ಕೆ, ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಸಂಪತ್ತಿಗೆ ಬೆಲೆ ಕಟ್ಬೋದು, ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ನಮ್ಮ ನೋವು ನಮಗೆ ಗೊತ್ತಾದ್ರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ಆದ್ರೆ ಬೇರೆಯವರ ನೋವು ಗೊತ್ತಾದ್ರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ. ಅದರಿಂದ ಇವತ್ತು ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ, ಆದ್ರೆ ಮನುಷ್ಯರೆಷ್ಟಿದ್ದಾರೆ? ಜನರಿಗೂ ಮನುಷ್ಯರಿಗೂ ಬಹಳ ವ್ಯತ್ಯಾಸ ಇದೆ. ಜನರು ಅಂದ್ರೆ ಉಸಿರಾಡತಕ್ಕಂತ ಒಂದು ಬೊಂಬೆ, ಹೃದಯ ಬಡಿತಾ ಇರತಕ್ಕಂತ ಒಂದು ಆಕಾರ. ಆದ್ರೆ ಮನುಷ್ಯರು ಅಂದ್ರೆ ಬೇರೆಯವರ ಬಗ್ಗೆ ಚಿಂತನೆ ಮಾಡುವಂತರು, ಬೇರೆಯವರ
ಸಹಕಾರ ಅಂಥವರು ಮತ್ತು ಬೇರೆಯವರ ಕಣ್ಣೀರನ್ನು ಒರೆಸುವಂಥವ್ರು. ಇದು ನಾವು ಯಾಕೆಂದ್ರೆ ಬೇರೆಯವರ ಕಣ್ಣೀರು ಬೇರೆಯವರ ನೆನಪಿನಲ್ಲಿ ಉಳಿತಕ್ಕಂಥ ಒಂದು ಸಣ್ಣ ಕೆಲಸ ಮಾಡಿದರೂ ಕೂಡ ಅದು ಒಂದು ಅದ್ಭುತ ಸಾಧನೆ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ನಾನು ಹೆಚ್ಚಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಮಾತುಗಳು ಸಾಧನೆ ಆಗಬಾರ್ದು, ಸಾಧನೆಗಳು ಮಾತಾಗಬೇಕಾಗುತ್ತೆ. ಮಾತುಗಳು ಸಾಧನೆ ಆಗಬಾರ್ದು. ನಾನು ಈ 18 ವರ್ಷ ನಿರ್ದೇಶನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. 8 ಲಕ್ಷ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದೇವೆ. ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಸ್ಟೆಂಟು ಅಥವಾ ಓಪನ್ ಹಾರ್ಟ್ ಸರ್ಜರಿ. ಈ ಅವಧಿಯಲ್ಲಿ ಇಷ್ಟು ಲಕ್ಷಾಂತರ ರೋಗಿಗಳನ್ನ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಒಬ್ಬ ರೋಗಿಯನ್ನು ಹಣಕ್ಕೋಸ್ಕರ ನಾನು ವಾಪಸ್ಸು ಕಳಿಸಿಲ್ಲ. ನಾನೇ ನನ್ನ ಪರಿಕಲ್ಪನೆಯಲ್ಲಿ ಹುಟ್ಟಿಕೊಂಡ 3 ಘೋಷವಾಕ್ಯಗಳು. ಯಾವ ಈ ಘೋಷವಾಕ್ಯಗಳು? ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ, ಕಡತಕ್ಕಿಂತ ಪ್ರಾಣ ಮುಖ್ಯ, ಮಾನವೀಯತೆಗೆ ಮೊದಲ ಆದ್ಯತೆ. ಈ ಚೌಕಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ VIP-ಗಳು, ಈಗಾಗಲೇ ನಮ್ಮ ಶ್ರೀಮತಿಯರು ಹೇಳಿದ್ರು, ನನಗೆ VIP-ಗಳು ಯಾರು ಶಾಸಕರಲ್ಲ, ಮಂತ್ರಿಗಳಲ್ಲ ಅಥವಾ ಸಂಸದರಲ್ಲ. ನನ್ನ VIP-ಗಳು ನನಗೆ ಯಾವಾಗಲೂ ಅಷ್ಟೇ. ನಾನು ಹುಟ್ಟಿದ್ದು ಕೂಡ ಹಳ್ಳಿನಲ್ಲೇ, 7ನೇ ಕ್ಲಾಸ್ ತನಕ ನಮ್ಮ ಹಳ್ಳಿನಲ್ಲೇ ಓದಿದೆ. ನಾನು ನೋಡಿದ್ದೀನಿ. ನಾನು ಚಿಕ್ಕವನಾಗಿದ್ದಾಗ ಆಗ ಆಸ್ಪತ್ರೆಗಳು ಬಹಳ ಕಡಿಮೆ ಇದ್ವು. ಆವಾಗ ಸೀರಿಯಸ್ ಆದರೆ, ಈಗಲೂ ಆಗ ನಮ್ಮ ಹಳ್ಳಿಗಳಲ್ಲೂ ಇತ್ತು, ಇಲ್ಲೂ ಇತ್ತು ಅನ್ಸುತ್ತೆ, ಕಾಯಿಲೆ ತುಂಬಾ ಸೀರಿಯಸ್ ಆದಾಗ ಅವ್ರನ್ನ ಜಗಲಿ ಮೇಲೆ ಮಲಗಿಸ್ಬಿಡೋರು. ಅವ್ರನ್ನ ಒಳಗಡೆ ಮಲಗಿಸ್ತಾ ಇರಲ್ಲ, ಈ ಎತ್ತಿನ ಗಾಡಿನಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗೋರು, ವಾಪಸ್ಸು ಮೃತದೇಹವನ್ನ ಕರ್ಕೊಬರೋರು. ಅದು ನನ್ನ ತಲೆನಲ್ಲಿತ್ತು. ಅದರಿಂದ ನನ್ನ ಪರಿಕಲ್ಪನೆ, ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂದ್ರೆ, ಬಡವರಿಗೂ ಕೂಡ ಶ್ರೀಮಂತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗತಕ್ಕಂಥ ಚಿಕಿತ್ಸೆ ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಸಿಗಬೇಕು ಅನ್ನುವುದನ್ನ ನಾನು ಸಂಪೂರ್ಣ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೇನೆ. ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಯ ಕಾರ್ಯವೈಖರಿಯನ್ನ ಅಮೆರಿಕದ ಅಂದಿನ ಅಧ್ಯಕ್ಷ ಬರಾಕ್ ಒಬಾಮಾ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಯಾವತ್ತೂ ಅಷ್ಟೇ ನಾವು ಹಂಚಿ ತಿನ್ಬೇಕೇ ಹೊರತು ಕಿತ್ತು ತಿನ್ನಬಾರ್ದು. ನಾವು ದುಡಿದು ಮೇಲ್ ಬರ್ಬೇಕೇ ಹೊರತು ತುಳಿದು ಮೇಲ್ ಬರಬಾರ್ದು. ನಾವು ಅಳಿಸಿದ್ದನ್ನ ಕೊಡಬಾರ್ದು, ಉಳಿಸಿದ್ದನ್ನ ಕೊಡಬೇಕು. ಇದು ಬಹಳ ಮುಖ್ಯವಾದದ್ದು. ನೋಡಿ, ಇವತ್ತು ರಕ್ತದಾನ, ಅಂಗಾಂಗದಾನ ಅವರ ರೋಗಿಗಳ ಮನೆಯಲ್ಲಿ ಒಂದು ಬೆಳಕನ್ನ ಚೆಲ್ಲುತ್ತೆ. ಆದರೆ ತಮ್ಮ ಅಮೂಲ್ಯವಾದಂತಹ ಮತದಾನ ಇಡೀ ನಮ್ಮ ಸ್ವತಂತ್ರ ಪ್ರಜಾಪ್ರಭುತ್ವದ ನಂದಾದೀಪ ಆಗುತ್ತೆ. ಅದನ್ನ ತಾವೆಲ್ಲ ತಿಳ್ಕೋಬೇಕು. ಈಗಾಗಲೇ ತುಂಬಾ ಸಮಯ ಆಗಿದೆ. ಇವತ್ತು ನರೇಂದ್ರ ಮೋದಿ ಅವರ ಕಳೆದ 10 ವರ್ಷದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಏನು ಮಾಡಿದ್ರು ನೋಡ್ಬೋದು. ಇವತ್ತು ಸಕ್ಕರೆ ಕಾಯಿಲೆ, 14 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ ಭಾರತ ದೇಶದಲ್ಲಿ. ಸುಮಾರು ಇನ್ನು 14 ಕೋಟಿಗೆ ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಸುಮಾರು 25 ಕೋಟಿ ಜನರಿಗೆ ಇವತ್ತು ಬ್ಲಡ್ ಪ್ರೆಷರ್ ಇದೆ. ಇದು ಎಲ್ಲ ಲೈಫ್ ಲಾಂಗ್ ಅಂದ್ರೆ ಜೀವನ ಪೂರ್ತಿ ಮಾತ್ರೆ ತೆಗೆದುಕೊಳ್ಬೇಕು. ಅದರಿಂದ ಬಹಳ ಜನರಿಗೆ ಇವತ್ತು ಬಡವರಲ್ಲೂ ಈ ಕಾಯಿಲೆ ಇದೆ, ಕೂಲಿ ಕಾರ್ಮಿಕರಲ್ಲೂ ಈ ಕಾಯಿಲೆ ಇದೆ. ಅದರಿಂದ ನರೇಂದ್ರ ಮೋದಿ ಅವರು 2015ನೇ ಇಸ್ವಿನಲ್ಲಿ ಕೈಗೆಟುಕುವ ದರದಲ್ಲಿ ಔಷಧಿಗಳು ಸಿಗಬೇಕು ಅಂದ್ಬಿಟ್ಟು ಪ್ರಧಾನಮಂತ್ರಿ ಔಷಧಿ ಕೇಂದ್ರಗಳನ್ನ, ಜನೌಷಧಿ ಕೇಂದ್ರಗಳನ್ನ ತೆಗೆದ್ರು. ಇದು ಬಹಳ ಮುಖ್ಯವಾದದ್ದು. ಹೃದಯಾಘಾತ ಆದಾಗ ನಾವು ರಕ್ತನಾಳದಲ್ಲಿ ಸ್ಟೆಂಟ್ ಅಂತ ಹಾಕ್ತಿವಿ. ಅದರ ಬೆಲೆ 1 ಲಕ್ಷ ಇತ್ತು. ನರೇಂದ್ರ ಮೋದಿ ಅವರು ಅದನ್ನ 30,000 ರೂಪಾಯಿಗೆ ಇಳಿಸಿದ್ರು. ಸೊ ಹೀಗಾಗಿ ಹಲವಾರು ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ಹಾಗೆಯೇ ನೋಡಬಹುದು. ಹೀಗಾಗಿ ಇವತ್ತು ಬಹಳ ಈ ಜನಸಾಗರವನ್ನ ನೋಡಿ ನಮಗೆ ಸಂತೋಷ ಆಗಿದೆ. ಯಾಕೆಂದ್ರೆ ಇದಕ್ಕೆ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅದರಿಂದ ಕೊನೆಯದಾಗಿ ಹೇಳ್ತೀನಿ, ನಾನು ಸರ್ಕಾರ ಎಲ್ಲಾ ದೇಶದಲ್ಲೂ ಇರುತ್ತೆ, ಎಲ್ಲಾ ಸಮಯದಲ್ಲೂ ಇರುತ್ತೆ, ಸರ್ಕಾರ ಎಲ್ಲಾ ರಾಜ್ಯಗಳಲ್ಲೂ ಇರುತ್ತೆ. ಆದ್ರೆ ಆಡಳಿತ ಇರೋದು ಬಹಳ ಮುಖ್ಯ. ಸರ್ಕಾರ ಇದ್ರೆ ಪ್ರಯೋಜನ ಇಲ್ಲ, ಉತ್ತಮವಾದ ಜನಪರ ಆಡಳಿತ ಇರಬೇಕಾಗುತ್ತೆ. ಏನು ಉತ್ತಮವಾದಂತ ಆಡಳಿತ ಏನಪ್ಪಾ ಅಂದ್ರೆ, ಯಾವುದೇ ಶಿಫಾರಸ್ ಇಲ್ದೇನೆ,
ಯಾರೂ ಗೊತ್ತಿಲ್ಲದೇನೆ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ ಅವರ ಕೆಲಸ ಸಲೀಸಾಗಿ ಆದ್ರೆ ಆಗ ಆಡಳಿತ ಇದೆ ಅಂತ ಅರ್ಥ. ಅದು ಬಹಳ ಮುಖ್ಯವಾದದ್ದು. ಯಾವುದಾದ್ರೂ ಒಂದು ಕಾನೂನಿದ್ದು ಆ ಕಾನೂನಿನಿಂದ ಜನರಿಗೆ ಅದು ಅನಾನುಕೂಲ ಆಗ್ತಾ ಇದ್ರೆ ಕಾನೂನಿನ ನೆಪ ಹೇಳಿ ಕೆಲಸ ಆಗದೇ ಇಲ್ಲ ಅಂತ ಹೇಳೋ ಬದಲು ಕಾನೂನಿಗೆ ತಿದ್ದುಪಡಿ ತಂದು ಜನರಿಗೆ ಸಹಾಯ ಮಾಡಬೇಕು. ಅದು ಬಹಳ ಮುಖ್ಯವಾದದ್ದು. ಸೊ ಕೊನೆಯದಾಗಿ ಬಹಳ ಮಾತಾಡಿದ್ದೇನೆ. ಸೊ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಅದು ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಅದು ಪುರಸ್ಕಾರ. ನೀವೆಲ್ಲ ತಮ್ಮ ಅಮೂಲ್ಯವಾದ ಮತವನ್ನ ಕ್ರಮ ಸಂಖ್ಯೆ 1 ಡಾಕ್ಟರ್ CN ಮಂಜುನಾಥ್ಗೆ ಕಮಲದ ಗುರುತಿಗೆ ಕೊಡುವುದರಿಂದ ತಮ್ಮೆಲ್ಲರಿಗೂ ದೊಡ್ಡ ನಮಸ್ಕಾರ. ಸೊ ಈ ವಿಶ್ವಾಸದೊಂದಿಗೆ ನಾವು ಹೋಗ್ತಾ ಇದ್ದೇನೆ. ನಿಜವಾಗ್ಲೂ ಇವತ್ತು ಕನಕಪುರದ ಮತದಾರರಲ್ಲಿ ಒಂದು ಮನವಿ, ತಾವೆಲ್ಲ ನಿರ್ಭೀತಿಯಿಂದ ಮತ ಹಾಕಿ, ನಿರ್ಭೀತಿಯಿಂದ ನೈತಿಕವಾಗಿ ಮತ ಹಾಕಿ. ನಾವು ನಿಮ್ಮೊಂದಿಗೆ ಯಾವಾಗಲೂ ಇರುತ್ತೆ. ಪಕ್ಷ JDS ಮತ್ತು BJP ಎರಡು ಪಕ್ಷಗಳು ನಿಮ್ಮ ಜೊತೆಗಿರುತ್ತೆ. ಯಾಕೆಂದ್ರೆ ಜನಶಕ್ತಿಗಿಂತ ಯಾವುದು ಅದರ ಮುಂದೆ ಯಾವ ಶಕ್ತಿನೂ ಇಲ್ಲ. ಈಗಾಗಲೇ ಹೇಳಿದ್ದೀನಿ, ಇವತ್ತು JDS ಮತ್ತು BJP ಒಟ್ಟಾಗಿರೋದ್ರಿಂದ ಇವತ್ತು ಚುನಾವಣೆಗೆ ಮತ್ತು ನನ್ನ ಗೆಲುವಿಗೆ ಆನೆ ಫಲ ಬಂದಿದೆ. ಅದರಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಮತ್ತು ವರೆಗೆ ಸನ್ಮಾನ್ಯ SD ದೇವೇಗೌಡರು ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಆ ಸಭೆಯಲ್ಲಿ ಎಲ್ಲ ಯಡಿಯೂರಪ್ಪನವರು ಬರಲಿದ್ದಾರೆ, ಕುಮಾರಸ್ವಾಮಿ ಅವರು ಬರಲಿದ್ದಾರೆ, ವಿಜೇಂದ್ರ ಅವರು ಕೂಡ, R ಅಶೋಕ್ ಅವರು ಕೂಡ ಬರ್ಬೋದು. ಸೊ ಹೀಗಾಗಿ ಸೋಮಣ್ಣ ಅವರು, ಎಲ್ಲ ಮುಖಂಡರುಗಳು, BJP ಮತ್ತು JDS ಮುಖಂಡರುಗಳು ಬರಲಿದ್ದಾರೆ. ಸೊ ನಿಜವಾಗ್ಲೂ ಇವತ್ತು ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ಇವತ್ತು ಜನಶಕ್ತಿ ಮುಂದೆ ಯಾವುದೂ ಇಲ್ಲ. ನಾನು ಒಂದು ವಿಶ್ವಾಸದೊಂದಿಗೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ, ನಿಮ್ಮ ಈ ವಿಶ್ವಾಸ ನನ್ನ ಗೆಲುವಿಗೆ ಒಂದು ಶ್ವಾಸ, ನನ್ನ ಗೆಲುವಿನ ಉಸಿರು ಅಂತ ಹೇಳ್ತೀನಿ. ಹೀಗಾಗಿ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ವಿಜಯ್ ಮಂಜಣ್ಣವ್ರಿಗೆ ಒಂದು ಹಾರವನ್ನ ಹಾಕ್ತಾ ಇದ್ದಾರೆ ಅವ್ರ ಖುಷಿಯಿಂದ. ಇನ್ನೊಂದು ವಿಚಾರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ನಾನು ಮರ್ತ್ಬಿಟ್ಟೆ. 2020ನೇ ಇಸ್ವಿನಲ್ಲಿ ಮಹಾಮಾರಿ ಕೋವಿಡ್ ಲಕ್ಷಾಂತರ ಜನರಿಗೆ ಸೋಂಕು ತಗುಲಿತು, ಕೋಟ್ಯಾಂತರ ಜನರಿಗೆ ಸೋಂಕು ತಗುಲಿತು. ಆವಾಗ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡ್ರು. 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲಾ ಭಾರತೀಯರಿಗೂ ಲಸಿಕೆಯನ್ನ ಉಚಿತವಾಗಿ ಕೊಡಬೇಕು ಅನ್ನುವ ನಿರ್ಧಾರವನ್ನ ಮಾಡದೇ ಇದ್ದಿದ್ರೆ ಬಹುಶಃ ಇವತ್ತು ಇಲ್ಲಿ ಎಷ್ಟು ಜನ ಇರ್ತಿದ್ರೋ ಅಥವಾ ಇರ್ಲಿಲ್ವೋ ಗೊತ್ತಿಲ್ಲ. ಅದು ಒಂದು ಐತಿಹಾಸಿಕ ನಿರ್ಧಾರ. ಹೀಗಾಗಿ ಒಂದು ದೂರದೃಷ್ಟಿ ಇರತಕ್ಕಂಥ ನಾಯಕ ಬೇಕಾಗಿದೆ ದೇಶಕ್ಕೆ, ಮತ್ತು ದೃಢ ನಿರ್ಧಾರವನ್ನ ತೆಗೆದುಕೊಳ್ಳತಕ್ಕಂಥ ನಾಯಕತ್ವ ಬೇಕಾಗಿದೆ. ಅದನ್ನ ನಾವು ನರೇಂದ್ರ ಮೋದಿ ಅವರು ಈಗಾಗಲೇ ಹೇಳಿದ್ದಾರೆ. ಇವತ್ತು ಜನರ ಇವತ್ತು ಅಲೆ ಕೂಡ ಅವರ ಪರವಾಗಿದೆ. ಸೊ ನಾವೆಲ್ಲ ಒಟ್ಟಾಗಿ ಸೇರಿ ನರೇಂದ್ರ ಮೋದಿ ಅವರನ್ನ ಇವತ್ತು ಪ್ರಧಾನಮಂತ್ರಿ ಮಾಡೋಣ, ಒಂದು ದೇಶ ಸುರಕ್ಷಿತವಾಗಿರ್ಲಿ ಅಂತ ನಾವೆಲ್ಲ ಆಶಿಸೋಣ. ನಮಸ್ಕಾರ.